ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ರೇವತಿ ಮೇಡಮ್ ಅಂದರೆ ಎಷ್ಟು ಜನ ಗೊತ್ತು? ಹಾಗೂ ಪುಸ್ತಕಂ ರಮಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಪುಸ್ತಕಂ ರಮಾ ಅವರು ಈಗ ರೇವತಿ ಕಾಮತ್ ಅವರಿಗೆ ನಮ್ಮ ಇಲ್ಲಿ ಸುಜಾತಾ ಮೇಡಮ್, ಮಾನಸ ಮೇಡಮ್ ಅವರ ಅವರಿಗೆ ನಮ್ಮ ಪುಸ್ತಕಂ ರಮಾ ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಒಂದು ಪ್ರಶಸ್ತಿ ಪುರಸ್ಕೃತರು. ಅವರಿಗೂ ಕೂಡ ನಾನು ನಮ್ಮ ತಂಡದ ಪರವಾಗಿ ಹಾಗೂ ಶ್ರೀ ಜಯಶ್ರೀ ಮೇಡಮ್, BGCನ MD ಹಾಗೂ ಒಂದು ದಿಟ್ಟ ಮಹಿಳೆ, ಆ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಧೈರ್ಯವನ್ನು ತೋರಿಸಿದ್ದಾರೆ. ಅಕ್ಟೋಬರ್ 28ರಿಂದ ನವೆಂಬರ್ 1ರವರೆಗೂ ಬಹಳ ಗ್ರ್ಯಾಂಡ್ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅವರು ಮಾಡ್ತಾಯಿದ್ದಾರೆ. ಹಾಗೂ ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ಬೇಕು. ನನ್ನ ಸ್ಫೂರ್ತಿ, ನನ್ನ ಒಂದು 100 ಕಾರ್ಯಕ್ರಮಕ್ಕೆ ಎಲ್ಲೂ ಬರೋದಿಲ್ಲ ಅವರು. ನನ್ನ ಧರ್ಮಪತ್ನಿ ಅವರು ಒಂದು 15 ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಅಷ್ಟೇ. ಆಮೇಲೆ ಸೀಟ್ ಸಿಕ್ಕಿಲ್ಲ ಅಂತ ಬರೋದೇ ಬಿಟ್ಬಿಟ್ರು. ಇವರು ನನ್ನ ಧರ್ಮಪತ್ನಿ, ಇವರೇ ನಮ್ಮ ಹಿಂದಿನ ಸ್ಫೂರ್ತಿ, ನಮ್ಮ ಜಯಶ್ರೀ ಮೇಡಮ್ಮು. ಇವರು ಇಲ್ದಿದ್ರೆ ನಾವು ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಈಗ ರೇವತಿ ಕಾಮತ್ ಅವರು ಒಂದೆರಡು ಮಾತನ್ನು ಹಾಡಬೇಕು. ಅವರು ನನಗೆ ಮಾತು ತಪ್ಪಿದ್ದಾರೆ, ಒಂದು ಹಾಡು ಹಾಡ್ತೀನಿ ಅಂತ ಹೇಳಿದರು. ಆದರೆ ನಾವು ಹಾಡಲಿಲ್ಲ. ಅವರು ನನ್ನ ಜೊತೆಗೆ ಮುಂದೆ ಯಾವತ್ತಾದರೂ ಒಂದು ನನ್ನ ಜೊತೆ ಹಾಡ್ತಾರೆ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕಿಶೋರ್ ಕುಮಾರ್ ವಾಯ್ಸು, ಹಮೇ ತುಮ್ಸೆ ಪ್ಯಾರ ಕಿತನ ಎಷ್ಟು ಚೆನ್ನಾಗಿ ಹಾಡಿದ್ರು. ಆಮೇಲೆ ಇವರು ಸೀತಾರಾಮ್ ಅವರು ಮತ್ತು ಲೇಡಿ ವಾಯ್ಸ್ ನಾನು ಇಬ್ಬರದ್ದು ಕೇಳಿದೆ. ಮುಂದೆ ನಮ್ಮ ಭರತ್ ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ಇದು ನಾನು ಅಂದ್ಕೊಳ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು, ಇದೊಂದು ಪಾಸಿಟಿವ್ ಅಪ್ರೋಚ್. ಇದು ಒಂಥರ ಎಲ್ಲ ಅವರವ್ರದ್ದು ಸ್ವತಃ ಕೆಲಸ ಕಾರ್ಯಗಳಲ್ಲಿ ಒಂಥರ ಬ್ಯುಸಿ ಇದ್ದು ಇದಾಗಿದ್ದಾಗ ಇದು ಆ್ಯಕ್ಚುಲಿ ರಿಹರ್ಸಲ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಇದೊಂಥರ ಎಂಟರ್ಟೈನ್ಮೆಂಟು, ಒಂಥರ ಮೈಂಡ್ಗೆ ಒಂದು ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ನೀವು ಇಷ್ಟೊಂದು ಜನ ಬಂದು ಕೇಳಕ್ಕೆ ಬಂದಿದ್ದೀರಾ, ಅದು ನಿಜವಾಗ್ಲೂ ಅದು ಮೋಟಿವೇಶನ್ ಫಾರ್ ಸಿಂಗರ್ಸ್ ಮತ್ತು ಆರ್ಗನೈಸರ್ಸ್. ಚೆನ್ನಾಗಿ ಮಾಡಿದ್ದಾರೆ. ಅದೇ ಇದು ಪದೇ ಇದೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಂದವರು ವೇದಿಕೆಯಲ್ಲಿ ಹಾಡೋ ತನಕ ಬರೋಕ್ಕೆ ಸಾಕಷ್ಟು ರಿಹರ್ಸಲ್ಸ್ ಇರುತ್ತೆ. ಆಮೇಲೆ ಲೈಕ್ ಡಾಕ್ಟರ್ ಸುಜಾತ, ಆಮೇಲೆ ನೀವು 4 ಜನ ಸಿಂಗರ್ಸ್ ಅಲ್ವಾ? ನಾನು ಇವ್ರದ್ದು ಕೇಳಿಲ್ಲ ಇನ್ನೂ. ಸೊ ನಾನಿಬ್ಬರು ಲೇಡಿ ಸಿಂಗರ್ಸ್ ಅಂತ ಕೇಳಿದೆ. ಇನ್ನೂ 3 ಜನದ್ದು ಇಬ್ಬರದ್ದು ಬಾಕಿ ಇದೆ. ಆಮೇಲೆ ಇನ್ನೊಬ್ಬರು ಮೇನ್ ಸಿಂಗರ್ ಬಾಕಿ ಇದೆ. ಸೊ ಈ ಫಿಲಮ್ ಸಾಂಗ್ಸು ನನಗೆ
ನನಗೇನನ್ಸುತ್ತೆ ಅಂದರೆ ನಮ್ಮದು ಹಳೆ ಫಿಲಮ್ ಸಾಂಗ್ಸ್ಗಳನ್ನ ಕೂತ್ಕೊಂಡ್ರೆ ಕೇಳ್ತಾ ಇರೋಣ ಅನಿಸುತ್ತೆ. ಅದೇ ಈಗ ಹೊಸದಾಗಿ ಬರ್ತಿರೋ ಸಾಂಗ್ಗಳು ಖಂಡಿತ ಕೂತ್ಕೊಂಡು ಕೇಳೋಕ್ಕಾಗಲ್ಲ. ಯಾಕೆಂದರೆ ಅದರಲ್ಲಿ ಒಂಥರ ಏನು ಅರ್ಥ ಇದು ಅರ್ಥಗರ್ಭಿತವಾಗಿರುತ್ತೆ. ಆಮೇಲೆ ಮೆಲೋಡಿ ತುಂಬ ಬ್ಯೂಟಿಫುಲ್ ಮೆಲೋಡಿ ಇದು ಓಲ್ಡ್ ಸಾಂಗ್ಸು. ಎಷ್ಟು ಸತಿ ಕೇಳಿದ್ರು ನಮಗೆ ನಮ್ಮ ಎಂದರು ಮಹಾನುಭಾವರು ಎಷ್ಟು ವರ್ಷಗಳಿಂದ ತ್ಯಾಗರಾಜರು ಮಾಡಿರೋದನ್ನ ನಾವು ಹಾಡ್ತಾ ಬಂದಿದ್ದೀವಿ. ಈವನ್ ನಾವು ಅದಷ್ಟು ಇದಾಗಿ ಅದ್ಭುತವಾಗಿದೆ. ಹಾಗೆಯೇ ನಮ್ಮದು ಈ ಹಾಡುಗಳು, ಅದು ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಹಿಂದ್ಗಡೆಯಿಂದ ನೋಡ್ತಾ ಇದ್ದರೆ ಭರತ್ ಅವ್ರ ವಾಯ್ಸು ತುಂಬ ರಾಜ್ಕುಮಾರ್ ವಾಯ್ಸಿಗೆ ರಿಸೆಂಬಲ್ ಆಗುತ್ತೆ. ಆಮೇಲೆ ಅದು ಒಂಥರ ಇಟ್ ಇಸ್ ಅ ಮೋಟಿವೇಶನ್ ಅಂತ ಅನಿಸುತ್ತೆ ನನಗೆ ಇದು ಇಲ್ಲಿ ಕರೆದಿದ್ದು ನನಗೆ ಒಂದು ಸನ್ಮಾನ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೇಳಿದ್ದೆ ನಾನು ಹಾಲು ಶಾರ ಏನೂ ಹಾಕಬಾರ್ದು ಅಂತ, ಬಟ್ ಆದರೂ ಹಾಕಿದ್ದಾರೆ. ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಪರಿಸರದ ಬಗ್ಗೆ ಎಲ್ಲೋದ್ರೂ ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಒಂದೊಂದು ಮರ ನೆಟ್ಟು ಅದನ್ನು ಪೋಷಿಸಿ, ಅದು ನಮ್ಮ ದೇಶಕ್ಕೆ ಬೇಕಾಗಿರೋ ಮರ ನೆಡಿ. ಅದಲ್ಲದೆ ಯಾವುದೋ ಒಂಥರ ಪರಿಸರಕ್ಕೆ ಹಾನಿಯಾಗುವಂಥ ಮರಗಳು ಎಲ್ಲಾದರೂ ನೆಡ್ತಾ ಇದ್ದರೆ ಅದನ್ನು ನೀವು ದಯವಿಟ್ಟು ಅಪೋಸ್ ಮಾಡಿ. ರೀಸೆಂಟಾಗಿ ಕೋನೋಕಾರ್ಪಸ್ ಅನ್ನೋ ಒಂದು ಸ್ಯಾಪ್ಲಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸುಪ್ರೀಂ ಕೋರ್ಟ್ ಅದನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಬ್ಯಾನ್ ಮಾಡಿದ್ರೂ ಇವಾಗ ಅದು ಸ್ಯಾಪ್ಲಿಂಗ್ಸ್ನ ಯಾರು ಎಕ್ಸೆಪ್ಟ್ ಏರ್ಪೋರ್ಟಲ್ಲಿ ನಾನು ಹೇಳಿ ಏರ್ಪೋರ್ಟ್ MD ನನ್ನ ಮಗನ ಫ್ರೆಂಡು, ಸೊ ಏರ್ಪೋರ್ಟ್ ಟರ್ಮಿನಲ್ 1 ಟರ್ಮಿನಲ್ 2 ಎರಡರಲ್ಲೂ ಇರಾಡಿಕೇಟ್ ಮಾಡಿಸಿದ್ದೀನಿ ಅದನ್ನು. ಬಟ್ ಎಲ್ಲ ಕಡೆ ಈಗ ನಮ್ಮ ದೇವೇಗೌಡರು ಪೆಟ್ರೋಲ್ ಬಂಕಲ್ಲಾಗಲಿ, ಈ ಕಡೆ ಮಲ್ಲೇಶ್ವರಮಲ್ಲಿ ಪುಣ್ಯಕ್ಕೆ ಮರ ಹಾಕೋಕ್ಕೆ ಜಾಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಬಿಲ್ಡಿಂಗ್ ಆಕ್ಯುಪೈ ಆಗಿಬಿಟ್ಟಿದೆ. ಸೊ ಹಳೆ ಕಾಲದಲ್ಲಿ ಹಾಕಿದ ಸಂಪಿಗೆ ಮರ, ಮಾವಿನ ಮರ, ಇದು ನಮ್ಮದೆಲ್ಲ ಒಂಥರ ಅರಳಿ ಮರ, ಅದೆಲ್ಲ ಚೆನ್ನಾಗೇ ಇದೆ ಇಲ್ಲಿ ಮಲ್ಲೇಶ್ವರಮಲ್ಲಿ. ಯಾರು ದಯವಿಟ್ಟು ಮರ ಹಾಕಿರೋ ಮರ ಇಷ್ಟಿಷ್ಟು ವರ್ಷ ಬೆಳೆದಿರೋ ಮರನ ಸ್ಯಾಂಕಿ ಟ್ಯಾಂಕ್ ಹತ್ರ ಎಲ್ಲ ಇರೋ ಮರಗಳನ್ನು ಕಡಿತೀವಿ ಅಂತೆಲ್ಲ ಬಂದಾಗ ನೀವೆಲ್ಲ ನಂಗೆ ಅನಿಸುತ್ತೆ ನೀವೆಲ್ಲ ಇದೇ ಏರಿಯಾದವರು ಅಂತ, ನಾವೆಲ್ಲ ಸೇರ್ಕೊಂಡು ಅಪೋಸ್ ಮಾಡೋಣ. ತುಂಬ ದೊಡ್ಡದಾಗಿ ಬೆಳೆದಿರೋ ಮರಗಳನ್ನು ಯಾರು ಕಟ್ ಮಾಡಬಾರ್ದು, ಅದು ನಮ್ಮ ದೇಶದ ಆಸ್ತಿ. ಆಮೇಲೆ ಬೇಡದೇ ಇರೋ ಅಂಥ ಮರಗಳು ಸಿಕ್ಕಾಬಟ್ಟೆ ಹಾಕ್ತಾ ಇದ್ದಾರೆ. ಅದು ಒಂದು ಸತಿ ಬೆಳೆದ ಮೇಲೆ ಕಟ್ ಮಾಡೋಕ್ಕಾಗಲ್ಲ. ಪೆಥೋಡಿಯಾ ಇರ್ಬೋದು, ಆ್ಯಂಡ್ ತಬೂಬಿಯಾ ರೋಸಿಯಾ, ಈ ಥರ ಅಕೇಶಿಯಾ, ಇದೆಲ್ಲ ನಮ್ಮ ಪರಿಸರ ಹಾನಿ ತುಂಬ ಜಾಸ್ತಿ ಆಗ್ತಾಯಿದೆ. ಕೋನೋಕಾರ್ಪಸ್ ಅಂತಲೂ ಎಲ್ಲ ಅದಕ್ಕಿಂತ ಮೋಸ್ಟ್ ಪಾಯ್ಸನಸ್ ಪ್ಲ್ಯಾಂಟ್. ಅದು ಹಾಕಿರೋದು ತುಂಬ ಅಲರ್ಜಿಕ್ ರಿಯಾಕ್ಷನ್ ಆಗಿ ಅದು ತುಂಬ ಜನಗಳಿಗೆ ಅಲರ್ಜಿಕ್, ಇದು ಆಸ್ಮಾ ಇದ್ದವ್ರಿಗೆ ಅಗ್ರವೇಟ್ ಮಾಡ್ತಾಯಿದೆ. ಸಣ್ಣ ಮಕ್ಳುಗಳಿಗೆ ಬ್ರೀತಿಂಗ್ ಡಿಫೆಕ್ಟ್ಸ್ ಬರ್ತಾಯಿದೆ. ನಮ್ಮನೇಲಂತಲೂ ನಾನು 10 ವರ್ಷದ ಕೆಳಗಡೆ ನಾನು ನನ್ನ ಮಗನಿಗೆ ಹೇಳಿದ್ದೆ ಬೇಡ ಇದನ್ನು ಹಾಕೋದು ಅಂತ. ನನ್ನ ಮಗನಿಗೆ ಅದೇನೋ ಹಿತ್ಲಿಗೆ ಗಿಡ ಮದ್ದಲ್ಲ ಅಂತಾರಲ್ಲ, ಆ ಥರ ನಾನು ಹೇಳಿದ್ರ ಬಗ್ಗೆ ಅಷ್ಟು ಗಮನ ಹರಿಸಿರ್ಲಿಲ್ಲ. ಅವನು ಅಮ್ಮ ಇದೆಷ್ಟು ಚೆನ್ನಾಗಿದೆ ಹಾಕ್ತೀನಿ. ನಂಗೆ ದಿನ ಅದನ್ನು ಬೆಳಗ್ಗೆ ಎದ್ದು ನೋಡಿದಾಗ ಭಾಳ ಇರಿಟೇಟ್ ಆಗ್ತಿತ್ತು. ಈಚೆಗೆ ಸುಪ್ರೀಂ ಕೋರ್ಟ್ ಬ್ಯಾನ್ ಆರ್ಡರ್ ತಂದ ಮೇಲೆ ನನ್ನ ಮಗ ಅದನ್ನು ಕಟ್ ಮಾಡಿ ನಮ್ಮ ಮನೆಯಲ್ಲಿ ಅದಿರೋಷ್ಟು ದಿನ ನಮ್ಮನೆ ಪಾಂಡಲ್ಲಿರೋ ಫಿಶ್ ಎಲ್ಲ ಸ್ಕಿನ್ ಡಿಸೀಸಿಂದ ಒದ್ದಾಡ್ತಾ ಇತ್ತು. ಅದು ತುಂಬ ಡೇಂಜರಸ್ಸು. ದಯವಿಟ್ಟು ಯಾರು ಈಗ BBMPನವ್ರು ಹಾಕಿದ್ರೂ ತಾವೆಲ್ಲ ಅದಕ್ಕೆ ಕನ್ನಡದಲ್ಲಿ ಹೆಸರಿಲ್ಲ, ಅದೊಂದು ದರಿದ್ರದ ಮರ. ಅದು ಲೈಕ್ ಅದರ ಹೆಸರೇ ಕೋನೋಕಾರ್ಪಸ್. ನಿಮಗೆ ಗೂಗಲ್ ಮಾಡಿ ನೋಡಿ ಕೋನೋಕಾರ್ಪಸ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ 10 ವರ್ಷದಿಂದ ನಾನು ಒಂದಷ್ಟು ಜನ ಸೈಂಟಿಸ್ಟ್ಗಳು ಅದಕ್ಕೋಸ್ಕರ ಹೊಡೆದಾಡ್ತಾ ಇದ್ವಿ. ಅದ್ರ ಕಡೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ನನ್ನ ಹತ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿನೂ ಇದೆ. ಸೊ ನೀವೆಲ್ಲ ದಯವಿಟ್ಟು ನಾವೆಲ್ಲ ಒಟ್ಟಾಗಬೇಕು, ಎಲ್ಲ ಏರಿಯಾಗಳಲ್ಲೂ ಅದನ್ನು ಇರಾಡಿಕೇಷನ್ ಮಾಡಬೇಕು. ಮತ್ತು ನೆಕ್ಸ್ಟು ಹುಟ್ಟು ಹಾಕುವಾಗ ಅದು ಯಾವುದು ನಮ್ಮದಲ್ಲದ ಮರಗಳನ್ನು ಯಾರೂ ಹಾಕಬಾರ್ದು. ಆಮೇಲೆ ಅದೊಂದು ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ನಾನೊಬ್ಳಿಂದ ಏನು ಆಗುತ್ತೆ. ಸೊ ಜನ ಸೇರಬೇಕು, ಅದಕ್ಕೆ ವೇದಿಕೆಗಳಿಗೆ ಹೋಗೋದು ಮಾತಾಡೋದು ನಾನು. ಆಮೇಲೆ ಜೊತೆಗೆ ಇದು ನಮ್ಮ ಎಲ್ಲ ನಿಮಗೆಲ್ಲ ಗೊತ್ತಿದೆ, ವೃಷಭಾವತಿ ಇಲ್ಲೂ ಹರ್ಕೊಂಡು ಬರುತ್ತೆ. ವೃಷಭಾವತಿನ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ನಮ್ಮ ಗೌರ್ಮೆಂಟೇ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಇರ್ಬೋದು, ಗೌರ್ಮೆಂಟ್ ಅದ್ರ ಬಗ್ಗೆ ಏನು ತಗೋತಾ ಇಲ್ಲ, ಕೇರೇ ತಗೋತಾ ಇಲ್ಲ. ವೃಷಭಾವಂತಿ ಅಂತೂ ಫುಲ್ ಹಾಳಾಗೋಗಿದೆ. ಜೊತೆಗೆ ನಮ್ಮ ಅಳಿದುಳಿದ ಕೆರೆಗಳು ಎಲ್ಲದೂ ಪಲ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಕೆರೆಗಳಿಗೂ ಅಪಾರ್ಟ್ಮೆಂಟಿಂದ, ಇಂಡಸ್ಟ್ರೀಸಿಂದ ವೇಸ್ಟ್ ಬಿಡ್ತಾ ಇದ್ದಾರೆ. ಎಲೆಮಲಪ್ಪ ಶೆಟ್ಟಿ ಕೆರೆ ಅಂತ ಒಂದು ಕೆರೆ, 180 ಎಕರೆ ಕೆರೆ, ಅಲ್ಲಿ ಸಿಪ್ಲಾ ಕಂಪ್ನಿನವ್ರು ಬಂದುಬಿಟ್ಟು ಅವ್ರು ಕೆಮಿಕಲ್ಸ್ ಎಲ್ಲ ಬಿಡ್ತಾ ಇದ್ದಾರೆ. ಎಷ್ಟು ಅಧ್ವಾನ ಆಗ್ತಾಯಿದೆ ನಮ್ಮ ನೆಲ ಭೂಮಿ. ನೀವು ಅಂದ್ಕೊಂಡಿರ್ತೀರ ಅಲ್ಲೆಲ್ಲೋ ಕೆರೆ ಪಲ್ಯೂಟ್ ಆಗ್ತಾಯಿದೆ, ನಮ್ಮನೆ 2 ಕಿಲೋಮೀಟರ್ ಆಚೆ ಇದೆಯಪ್ಪ, ನಾವೇನು ಆರಾಮಾಗಿರ್ಬೋದು ಅಂತ. ಬಟ್ ನೀವು ಹಾಗೆ ಅಂದ್ಕೋಬೇಡಿ. ಯಾಕೆಂದರೆ ನೀವು 2 ಕಿಲೋಮೀಟರ್ ಇದ್ದು ನಿಮ್ಮ ಬೋರ್ವೆಲ್ ಅಕಸ್ಮಾತ್ ನಿಮಗಿದು ಬಾವಿ ಇದ್ದರೆ ಅದು ಸಮೇತ ಆ ಪಲ್ಯೂಷನಿಂದ, ಕೆಮಿಕಲ್ ಪಲ್ಯೂಷನಿಂದ ಅದು
ಅದು ಕಂಟ್ಯಾಮಿನೇಟ್ ಆಗುತ್ತೆ. ಕ್ಯಾನ್ಸರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಸೊ ನಾವೆಲ್ಲ ಸೇರ್ಕೊಂಡು, ಈಗ ನಾನು ಮೊನ್ನೆ ಉತ್ತರಹಳ್ಳಿ ಕೆರೆ ಹತ್ರ ಹೋಗಿದ್ದೆ. ಅಲ್ಲಿ ದೊರೆಕೆರೆ ಅಂತ ಒಂದು ಕೆರೆ ಇದೆ, ಆಮೇಲೆ ಉತ್ತರಹಳ್ಳಿ ಕೆರೆ ಅಂತ ಇದೆ. ಆ ದೊರೆಕೆರೆ ಕನೆಕ್ಟೆಡ್ 4 ಕೆರೆಗಳಿದೆ. ಅಲ್ಲಿಗೆ ಪಲ್ಯೂಷನ್ ಹೊರಗಡೆ ಬಿಟ್ಟು ಅದು ಕೊಚ್ಚೆ ಗುಂಡಿ ಆಗ್ತಾಯಿದೆ. ಬರೀ ಕೊಚ್ಚೆ ಗುಂಡಿ ಆಗೋದಲ್ಲ, ಕೆಳಗಡೆ ಬಾಟಮಲ್ಲಿ ಮರ್ಕ್ಯುರಿ ಕಂಟೆಂಟ್ ಜಾಸ್ತಿ ಆಗುತ್ತೆ, ಯುರೇನಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಪರಿಸರ ಹಾಳಾಗೋಗ್ತಾ ಇದೆ. ನಿಮ್ಗಳಿಗೆಲ್ಲ ಎಲ್ಲರಿಗೂ ಗೊತ್ತು, ಒಂದು ವರ್ಷಕ್ಕೂ ಪರಿಸರ ಹಾಳಾಗ್ತಾ ಇದೆ. ಸೊ ನಾನೊಬ್ಬಳೇ ಜಾಸ್ತಿ ಏನು ಮಾಡೋಕ್ಕಾಗುತ್ತೆ? 1 ಕೆರೆ ಮಾಡ್ಬೋದು ಎವ್ರಿ ಇಯರ್, 2 ಕೆರೆ ಮಾಡ್ಬೋದು. ಎಲ್ಲ ಸೇರಿದ್ರೆ ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ನಾವು ಮಾಡಿದ್ರೆ ಒಂಥರ ಎಲ್ಲರೂ ಜವಾಬ್ದಾರಿ ತೊಗೋಬೇಕು. ಆವಾಗ ನಿಮ್ಮ ಕಿಂಚಿತ್ ಸಹಾಯ, ಕಿಂಚಿತ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದು ನಮಗೇನಾಗುತ್ತೆ ಅಂತ ಹೇಳಿದ್ರೆ 1 ಲಕ್ಷ ಜನ ಒಟ್ಟಾಗಿ ನಾವು ವಾಯ್ಸ್ ರೇಸ್ ಮಾಡಿದಾಗ ಗೌರ್ಮೆಂಟು ನಮಗೆ ರೆಸ್ಪಾಂಡ್ ಮಾಡುತ್ತೆ. ಇಲ್ಲಾಂದರೆ ನಾವೇನೇ 1 ಲಕ್ಷ ಜನ ದಿನಕ್ಕೊಂದು ದೇವಸ್ಥಾನಕ್ಕೆ ಹೋದರೆ ದುಡ್ಡು ಹಾಕ್ತೀವಿ. ಆ ಥರ ಒಂದು 50 ರೂಪಾಯಿ ಒಂದು ಗೋಲ್ಕದಲ್ಲಿ ಒಂದು ದಿನ ಆಗಲೂ ಒಂದೊಂದು 50 ರೂಪಾಯಿ ಹಾಕಿದ್ರೆ 1 ಲಕ್ಷ ಜನ ಹಾಕಿದ್ರೆ ತಿಂಗಳಿಗೆ 15 ಕೋಟಿ ಆಗುತ್ತೆ. 15 ಕೋಟಿ ನಾವು ಹೋಗ್ಬಿಟ್ಟು ನಾವಲ್ಲೇ ಎಲ್ಲೆಲ್ಲಿ STP ಯೂನಿಟ್ಸ್ ವರ್ಕ್ ಆಗ್ತಿಲ್ವೋ ಕೆರೆಗಳ ಹತ್ರ ಇರೋದು, ಅದನ್ನೆಲ್ಲ ನಾವೇ ಇನಿಷಿಯೇಟ್ ತೊಗೊಂಡು ನಾವೇ ರಿಪೇರಿ ಮಾಡಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ STP ಕ್ವಾಲಿಟಿ ಸರಿಯಾಗಿ ಆಗ್ತಾಯಿಲ್ಲ ಗೌರ್ಮೆಂಟ್ನವರು. ಅದರಿಂದ STPಗೆ ಹೋಗಿ ಕೆರೆಗೆ ಬರೋ ನೀರು ಸಮೇತ ಪಲ್ಯೂಟೆಡ್, ಅದರಲ್ಲೂ ಮರ್ಕ್ಯುರಿ ಕಂಟೆಂಟ್ ಇದೆ. ಅದರಲ್ಲಿ ಬೆಳೆಯೋ ಮೀನನ್ನೆಲ್ಲ ಜನ ತಿಂತಾ ಇದ್ದಾರೆ. ಸೊ ಬಹಳ ಅಧ್ವಾನಗಳು ನಡೀತಿದೆ. ನಾನು ಯಾವ ವೇದಿಕೆನಲ್ಲಿ ಹೋದರೂ ಈ ವಿಷಯ ಮಾತಾಡ್ತೀನಿ. ಸೊ ನನಗೇನಂತ ಹೇಳಿದ್ರೆ, ಈ ಪಾಯಸನ ಪಾತ್ರೆ ಒಳಗೆ ಹಾಕಿ ಅದನ್ನು ಒಂಚೂರು ಚೆಲ್ಲಿದ್ರೆ ಒಂದು ಸ್ವಲ್ಪ ಅನ್ಕೊಳ್ಳುತ್ತೆ ಅಂತ ನೀವು ಮನೆಗೆ ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಮರಗಳನ್ನು ನೋಡ್ಕೊಂಡು ಹೋಗ್ತೀರಾ. ನೀವು ಗೂಗಲ್ ತೆಗೆದುಬಿಟ್ಟು ಗೂಗಲಲ್ಲಿ ಸ್ಕ್ಯಾನಿಂಗ್ ಇರುತ್ತಲ್ಲ, ಸ್ಕ್ಯಾನ್ನ ಜಸ್ಟ್ ಅದನ್ನು ಸ್ಕ್ಯಾನ್ ಮಾಡಿ, ಅದರಲ್ಲಿ ನಿಮಗೆ ಆ ಮರದೆಲ್ಲ ಡೀಟೇಲಿಂಗ್ ಬರುತ್ತೆ. ಅದು ನಮ್ಮ ದೇಶಕ್ಕೆ ಬೇಕಾಗಿರೋ ಮರನ, ಬೇಡದೇ ಇರೋ ಮರನ, ಇದರಲ್ಲಿ ಎಷ್ಟು ಪಾಯ್ಸನಸ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಭರತ್ ಅವ್ರ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಸೇರ್ಕೊಂಡು ಹೋರಾಡೋಣ. ಥ್ಯಾಂಕ್ ಯು ಆಲ್ ಫಾರ್ ಕಾಲಿಂಗ್ ಮೀ ಆರ್ ಆಲ್ಸೋ. ಹಾಗೂ ಈಗ ರೇವತಿ ಕಾಮತ್ ಅವರು ನಮ್ಮ BGCE ನಮ್ಮ ಜಯಶ್ರೀ ಮೇಡಮ್ ಮಾಡೋಂಥ ಒಂದು ಇದರಲ್ಲೂ ದೊಡ್ಡ ಭಾಗವಾದ ಪಾತ್ರವನ್ನು ಜವಾಬ್ದಾರಿ ತೊಗೊಂಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅಲ್ಲ, ಈಗೇನಂದರೆ ಒಂದು ಸಂತೋಷದ ಸುದ್ದಿ ಏನಂದರೆ, ಜಯಶ್ರೀ ಅವ್ರು ನನ್ನನ್ನು ಬಂದು ಮೀಟ್ ಮಾಡಿದ ತಕ್ಷಣ ನಂಗೊಂದು ಸತಿ ಇಷ್ಟು ಅಗಾಧವಾಗಿರೋ ಎಕ್ಸಿಬಿಷನ್ ಇವ್ರು ಮಾಡೋಕ್ಕೆ ಸಾಧ್ಯನಾ ಅಂತ ಒಂಥರ ರಮಾ ಅವ್ರು ನನಗೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದು. ನಮ್ಮದು ರಮಂದು ಭಾಳ ಸಂಗೀತದ ಕಾಂಟ್ಯಾಕ್ಟು. ಆಮೇಲೆ ಮಾಡಿಕೊಟ್ಟಿರೋದು. ಆಮೇಲೆ ಅದು ಹ್ಯೂಜ್ ವಾಲ್ಯೂಮ್ ಆಫ್ ದಟ್ ಪ್ರಾಜೆಕ್ಟ್ ಇಸ್ ವೆರಿ ವೆರಿ ಹ್ಯೂಜ್. ಆಮೇಲೆ ಅದಕ್ಕೆ ನಂಗೆ ಒಂದು ಖುಷಿಯಾಗಿದೆ ಏನಂತ ಹೇಳಿದ್ರೆ, ಅವ್ರು ಹೇಳಿದ್ರು ನಾವದು ಶುರು ಮಾಡೋಕ್ಕೆ ಮುಂಚೆ ನಾನು ಒಂದು ಕೆರೆನ ನಾನು ತೊಗೊಳ್ತೀನಿ, ನಾನು ತೊಗೊಂಡು ಆ ಕೆರೆನ ರಿಜುವಿನೇಟ್ ಮಾಡೋದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾನು ತೊಗೋತೀನಿ ಅಂತ ಹೇಳಿದ್ರು. ಅವ್ರಿಗೊಂದು ಕೆರೆದು ನಾನು ವರ್ಕ್ ಆರ್ಡರ್ ರೆಡಿ ಮಾಡಿಟ್ಟಿದ್ದೀನಿ. ಅದೇನಂದರೆ ರಾಯರ್ ಕೆರೆ ಅಂತ. ಈಗ 50 ವರ್ಷದ ಕೆಳಗಡೆ ಆ ಕೆರೆ ಕಮಲದ ಕೆರೆ ಅಂತ ಕರೀತಾ ಇದ್ರಂತೆ. ನಿಮಗೆಲ್ಲ ನಿಜ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ರೋಷ ಬರುತ್ತೆ, ದುಃಖ ಆಗುತ್ತೆ. ನಮ್ಮ ಪ್ರಾಪರ್ಟಿ, ನಮ್ಮ ಕೆರೆಗಳು, ನಮ್ಮ ಇದು ಎಲ್ಲ ನಮ್ಮ ಪ್ರಾಪರ್ಟಿ, ಇದನ್ನು ಹೇಗೆ ಈ ಥರ ಹಾಳು ಮಾಡ್ತಿದ್ದಾರೆ? ಯಾಕೆ ಈ ಥರ ಹಾಳು ಮಾಡ್ತಿದ್ದಾರೆ? ಏನು ಮುಂದೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮುಂದಿನ ಜನ್ರೇಷನ್ ಏನು ಮಾಡಬೇಕು ಈ ಥರ ಆದರೆ ಅಂತ ಅನಿಸುತ್ತೆ. ಆ ಕೆರೆನ ನಾನು ಇವ್ರಿಗೆ ಕೊಡ್ತಾಯಿದ್ದೀನಿ. ಅದು ಭಾಳ ಸ್ಯಾಂಡ್ ಮಾಫಿಯಾ ನಿಮಗೆಲ್ಲ ಗೊತ್ತಿದೆ. ಮರಳು ದಂಧೆಕೋರರು, ಬಾಸ್ಟರ್ಡ್ಸ್ ಅಂತೀನಿ ನಾನು ಅವ್ರುಗಳು ಬಂದು ಕೆರೆನ ಬಗ್ದು ಗುಂಡಿ ಮಾಡಿಬಿಡ್ತಾರೆ. ಬರೋ ನೀರೆಲ್ಲ ಕೆರೆ ಒಳಗಡೆ ಹೊಟ್ಟೋಗುತ್ತೆ. ಹಳ್ಳಿಗಳಲ್ಲಿ ನೀರೇ ಇಲ್ಲ, ಪ್ರಾಣಿಗಳ ಕುಡಿಯೋಕ್ಕೆ ನೀರಿಲ್ಲ, ಫಾರೆಸ್ಟ್ ರೀಜನ್ನಲ್ಲಿರೋ ಕೆರೆಗಳಲ್ಲಿ ನೀರೇ ಇಲ್ಲ. ನೀವೆಲ್ಲ ಈಗ ಆನೆ ಕಾಡಿಂದ ಇದಕ್ಕೆ ಬಂತು, ರೋಡಿಗೆ ಬಂತು, ಚಿರತೆ ರೋಡಿಗೆ ಬಂತು ಅಂತೆಲ್ಲ ಹೇಳ್ತೀರಾ. ಜಸ್ಟ್ ಅವುಗಳ ಪರಿಸ್ಥಿತಿ ಗೊತ್ತಾ ನಿಮ್ಗೆ ಏನಾಗಿದೆ ಅಂತ. ಸೊ ನಾನೀಗ ಒಂದು ಮುಕ್ಕೊಡ್ಲು ಕೆರೆ ತೊಗೊಂಡಿದ್ದೀನಿ ಇವಾಗ. ಅದು ಬನ್ನೇರುಘಟ್ಟ ಫಾರೆಸ್ಟ್ ಅನಿಮಲ್ಸ್ ಎಲ್ಲ ಬಂದು ಅಲ್ಲಿ ಪ್ರಾಣಿಗಳೆಲ್ಲ ನೀರು ಕುಡಿಯೋ ಜಾಗ ಅದು. ಆ ಮುಕ್ಕೊಡ್ಲು ಕೆರೆ ಬತ್ತು ಹೋಗಿ 40 ವರ್ಷ ಆಗಿದೆ. ರಾಜ ಕಾಲುವೆ ಅಲ್ಲಿ ಮುಚ್ಚೋಗಿ 40 ವರ್ಷ ಆಗಿದೆ. ಸೊ ನೀರು ಬರೋ ಸೋರ್ಸೇ ಕಟ್ಟಾಗೋಗಿದೆ. ನಾನು ಈ ಸತಿ ಆ ಕೆರೆ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ರಾಜ ಕಾಲುವೆ ಕ್ಲೀನ್ ಮಾಡಿಸ್ದೆ. ಇನ್ನು ಹೋಪ್ಫುಲಿ ಈ ಸತಿ ರೈನಲ್ಲಿ ಮುಕ್ಕೊಡ್ಲು ಕೆರೆ ತುಂಬುತ್ತೆ. ನಮ್ಮ ಪ್ರಾಣಿಗಳಿಗೆ ಒಂಚೂರಾದರೂ ನೀರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಯಶ್ರೀ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಇದನ್ನು ಇದು ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆಲ್.